ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಮಗೆ ಧನ್ಯವಾದಗಳು. ನನ್ನ ಈ ವಿಡಿಯೋಗಳಿಗೆ, ನನ್ನ ಅಭಿಪ್ರಾಯಗಳಿಗೆ ತಾವೆಲ್ಲರೂ ಸ್ಪಂದನೆ ನೀಡುತ್ತಿರುವುದು ತುಂಬ ಸಂತೋಷವಾಗಿದೆ. ಈ ವಿಡಿಯೋಗಳಲ್ಲಿ ನಾನು ಪ್ರಸ್ತಾವ ಮಾಡುತ್ತಿರುವಂತಹ ವಿಷಯಗಳು ಯಾವುದೇ ವ್ಯಕ್ತಿ ಕುರಿತಾದಂತಹ ವೈಯಕ್ತಿಕ ದೋಷಾರೋಪಣೆಗಳು ಅಲ್ಲ. ಯಾರ ಮೇಲೆಯೂ ನಾನು ದ್ವೇಷ ಸಾಧನೆಗೆ ಈ ವಿಡಿಯೋ ಮಾಡ್ತಾ ಇಲ್ಲ. ಯಾರ ಬಗ್ಗೆ ವೈಯಕ್ತಿಕ ಆರೋಪಗಳು ಇಲ್ಲ. ಪ್ರಜಾಪ್ರಭುತ್ವದಲ್ಲಿ, ಡೆಮೋಕ್ರಸಿಯಲ್ಲಿ, ಭಾರತದ ಸಂವಿಧಾನ ನಮಗೆ ಕೊಟ್ಟಿರುವಂಥ ಹಕ್ಕಿನ ಅಡಿಯಲ್ಲಿ ನನ್ನ ಮೂಲಭೂತ ಸೌಕರ್ಯಗಳು, ನನ್ನ ಸಮಾಜದಲ್ಲಿ ನಾನು ಬದುಕಬೇಕಾದಾಗ ನನಗೆ ಬೇಕಾದಂಥ ಒಂದು ಮೂಲ ಸೌಕರ್ಯಗಳು ಕೊಡಬೇಕಾದಂತಹ ವ್ಯಕ್ತಿಗಳು ನಮ್ಮ ಜನಪ್ರತಿನಿಧಿಗಳು. ಆ ಕರ್ತವ್ಯ ಮಾಡದೇ ಇರುವುದಕ್ಕಾಗಿ ಅವರನ್ನು ಈ ವಿಷಯದಲ್ಲಿ ನಾನು ಟೀಕೆ ಮಾಡ್ತಾ ಇದ್ದೇನೆ. ನಾನು ಕಳೆದ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ, ವಾರ್ಡ್ ನಂಬರ್ 33ರ ಈ ನಗರಸಭೆ ಸದಸ್ಯರು ಮಾಡಿದಂತಹ ಕರ್ತವ್ಯ ಲೋಪ. ಮೊದಲನೆಯದಾಗಿ ವಿದ್ಯುತ್ ದೀಪದ ಬಗ್ಗೆ. ವಾರ್ಡ್ ನಂಬರ್ 33 ಅದರಲ್ಲಿ ಬರುವಂತಹ ಯರಮರ್ಸ್ ಕ್ಯಾಂಪ್, ಹೆಗ್ಡೆ ಕಾಲೋನಿ, ಅರ್ಜುನಪ್ಪ ಕಾಲೋನಿ, ಪೋರ್ತುಗಲ್, ಗಾಂಧಿನಗರ್ ಮುಂತಾದ ಬಡಾವಣೆಗಳು, ಈ ಮುಖ್ಯ ರಸ್ತೆಯಿಂದ ಈ ಯರಮರ್ಸ್ ಕ್ಯಾಂಪಿಗೆ ಬರಬೇಕಾದರೆ ತಾವೆಲ್ಲರೂ ಬಂದು ಪರೀಕ್ಷಿಸಬಹುದು. ಸಾಯಂಕಾಲ ಆದರೆ ಕತ್ತಲು ಆವರಿಸುತ್ತದೆ, ಒಂದೇ ಒಂದು ವಿದ್ಯುತ್ ದೀಪ ಕೂಡ ಬೆಳಗುತ್ತಾ ಇಲ್ಲ. ಅದೇ ರೀತಿ ಒಳಗಡೆ ಇರುವಂತಹ ಕಾಲೋನಿಗಳಲ್ಲಿ ಹೌಸಿಂಗ್ ಬೋರ್ಡ್, ಗೃಹ ಮಂಡಳಿಯ ಮನೆಗಳು, ಹೆಗಡೆ ಕಾಲೋನಿಯಲ್ಲಿ, ಅರ್ಜುನಪ್ಪ ಕಾಲೋನಿಯಲ್ಲಿ ಎಲ್ಲ ಕಡೆ ತಾವು ಸುತ್ತಾಡಿ ನೋಡಬಹುದು, ವಿದ್ಯುತ್ ದೀಪಗಳೇ ಕಾಣ್ತಾ ಇಲ್ಲ. ಕತ್ತಲಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಜನವಸತಿಯಲ್ಲಿ ದೀಪ ಇಲ್ಲದೆ ಹೇಗೆ ಬದುಕಬೇಕು? ಕಾಲೇಜುಗಳಿವೆ, ಸಾಯಂಕಾಲ ವಿದ್ಯಾರ್ಥಿನಿಯರು, ವಯಸ್ಸಾದವರು ವಾಕಿಂಗ್ ಅಂತ ರಸ್ತೆ ಮೇಲೆ ತಿರುಗಾಡಬೇಕಾದ್ರೆ ಒಂದು ದೀಪ ಇರುವುದಿಲ್ಲ. ಈ ಮೂಲಭೂತ ಸೌಕರ್ಯ ಕೊಡಬೇಕಾದ್ದು ಯಾರು? ನಗರಸಭೆ ಸದಸ್ಯ. ಯಾಕೆ ಇವರು ಈ ಕರ್ತವ್ಯ ಮಾಡಿಲ್ಲ? ವಿದ್ಯುತ್ ದೀಪಗಳು ಇಲ್ಲವೋ? ಹಾಗಾದರೆ ನಗರಸಭೆಯವರು ಕೋಟ್ಯಾಂತರ ರೂಪಾಯಿ ವಿದ್ಯುತ್ ದೀಪಗಳನ್ನು ಪ್ರತಿಯೊಂದು ವಾರ್ಡ್ಗಳಲ್ಲಿ ಅಳವಡಿಸಲು ಹಂಚಿಕೆ ಮಾಡಿದ್ದಾರೆ ಎನ್ನುವ ವಿಷಯ ಪತ್ರಿಕೆಗಳಲ್ಲಿ ಬಂದಿದೆ. ಹಾಗಾದರೆ ಆ ದೀಪಗಳು ಎಲ್ಲಿ ಹೋಗಿದ್ದಾವೆ? ಈ ಕುರಿತಂತೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ನಮಸ್ಕಾರ.